ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಈ ಬಾರಿಯ ಬಿಗ್ ಬಾಸ್ಗೆ ಈಗಾಗಲೇ ತೆರೆಮರೆಯಲ್ಲಿ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಈ ಬಾರಿಯ ಬಾಸ್ ಯಾರಾಗ್ತಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಬಾದ್ಶಾ ಕಿಚ್ಚ ಸುದೀಪ್ ಅವರು ಇದೇ ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್. ಮುಂದಿನ ವರ್ಷದಿಂದ ನಾನು ಬಿಗ್ ಬಾಸ್ನ ನಿರೂಪಣೆ ಮಾಡಲ್ಲ ಅಂತ ಪೋಸ್ಟ್ ಮಾಡುವಂತಹ ಮೂಲಕ ಕಳೆದ ಬಿಗ್ ಬಾಸ್ ಫಿನಾಲೆಗೂ ಮೊದಲೇ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಇದೀಗ ಬಿಗ್ ಬಾಸ್ 12ಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಗಳು ನಡೀತಾ ಇವೆ. ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಯಾರಾಗ್ತಾರೆ ಬಿಗ್ ಬಾಸ್ ಅಂತೀರಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಬಿಗ್ ಬಾಸ್ ಒಂದೊಳ್ಳೆ ರಿಯಾಲಿಟಿ ಶೋ. ಒಂದಷ್ಟು ಮಂದಿಯನ್ನ ಆರಿಸಿಕೊಂಡು ಅವರ ವ್ಯಕ್ತಿತ್ವಗಳನ್ನ ಪರೀಕ್ಷಿಸುವಂತಹ ಶೋ ಇದಾಗಿದೆ. ಎರಡೆರಡು ಮುಖ ಇಟ್ಕೊಂಡು ಜೀವನ ಮಾಡೋರ ಮುಖವಾಡವನ್ನ ಕಳಚುವಂತಹ ಅಸಲಿ ಆಟ ಇದಾಗಿದೆ. ಹಾಗಾಗಿಯೇ ಈ ಶೋ ಭಾರತದ 16 ಭಾಷೆಗಳಲ್ಲಿ ಬಿಗ್ಗೆಸ್ಟ್ ಸಕ್ಸಸ್ಫುಲ್ ಶೋ ಅಂತ ಅನಿಸಿಕೊಂಡಿದೆ. ಅದರಲ್ಲೂ ನಮ್ಮ ಕನ್ನಡದಲ್ಲಿ 2013ರ ಮಾರ್ಚ್ನಿಂದ ಸತತವಾಗಿ 11 ಸೀಸನ್ಗಳು ಕಂಪ್ಲೀಟ್ ಆಗಿವೆ. ಎಲ್ಲವನ್ನೂ ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಾನೆ ಹೇಳ್ಬೋದು. ಆದ್ರೆ ಸೀಸನ್ 12ಕ್ಕೆ ಈ ವರ್ಷ ಕಲರ್ಸ್ ಕನ್ನಡ ವಾಹಿನಿ ಸಕಲ ತಯಾರಿಯನ್ನ ನಡೆಸ್ತಾ ಇದೆ. ತೆರೆಮರೆಯಲ್ಲಿ ಸದ್ದಿಲ್ಲದೆ ಎಲ್ಲಾ ಯೋಜನೆಗಳು ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಯಾರಾಗ್ತಾರೆ ಈ ಬಾರಿಯ ಬಿಗ್ ಬಾಸ್ ಹೋಸ್ಟ್ ಮಾಡುವಂತಹ ಬಾಸ್ ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಕಳೆದ ವರ್ಷ ಗ್ರ್ಯಾಂಡ್ ಫಿನಾಲೆಗೂ ಮೊದಲೇ ಸ್ವತಃ ಸುದೀಪ್ ಅವರು ನಾನು ಇದೇ ಕೊನೆಯ ಸೀಸನ್ ನಿರೂಪಿಸುವೆ, ಮುಂದಿನ ವರ್ಷದಿಂದ ಹೋಸ್ಟ್ ಮಾಡಲ್ಲ ಅಂತ ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಶಾಕಿಂಗ್ ಪೋಸ್ಟ್ ಅನ್ನ ಅಪ್ಡೇಟ್ ಮಾಡಿದ್ರು. ಅದರ ಬಗ್ಗೆ ಸಾಕಷ್ಟು ಸಂದರ್ಶನಗಳಲ್ಲಿ ಮಾತನಾಡಿದ್ರು ಕೂಡ. ಆದ್ರೆ ಇದೀಗ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರ ಈ ಬಾರಿಯೂ ಸಹ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ 12ರ ಆವೃತ್ತಿಯನ್ನ ನಿರೂಪಿಸಲಿದ್ದಾರೆ. ಅವರನ್ನ ಬಿಟ್ಟು ಬೇರೆ ಯಾರನ್ನೇ ಆಗಲಿ ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೆ ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಮರಾಠಿ, ಬೆಂಗಾಲಿ ಸೇರಿದಂತೆ ಬಹುತೇಕ ಭಾಷೆಗಳ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಮಂದಿ ಸ್ಟಾರ್ಗಳು ನಿರೂಪಕರಾಗಿ ಬದಲಾಗಿದ್ದಾರೆ. ಒಂದೊಂದು ಸೀಸನ್ಗೆ ಒಬ್ಬೊಬ್ಬರು ಬದಲಾಗಿರುವಂತಹ ನಿದರ್ಶನಗಳು ಕೂಡ ಇವೆ. ಆದ್ರೆ ಕನ್ನಡದಲ್ಲಿ ಒನ್ ಅಂಡ್ ಓನ್ಲಿ ಕಿಚ್ಚ ಸುದೀಪ್. 2013ರಿಂದ ಕರೋನಾ ಅಂತಹ ಮಹಾಮಾರಿ ಬಂದಾಗಲೂ ಸಹ ಸುದೀಪ್ ಅವರೇ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗಂತೂ ಯಾರು ಮಿಸ್ಸೇ ಮಾಡಲ್ಲ. ಕಿಚ್ಚನ ಸ್ಟೈಲ್, ಮ್ಯಾನರಿಸಂ, ಸ್ಪಾಂಟೇನಿಯಸ್ ಆಗಿ ಮತ್ತು ಆರ್ಗ್ಯಾನಿಕ್ ಆಗಿ ಕಂಟೆಸ್ಟೆಂಟ್ ಜೊತೆ ನಿರರ್ಗಳವಾಗಿ ಮಾತನಾಡಬಲ್ಲಂತಹ ಮತ್ತೊಬ್ಬ ಮಾತಿನ ಚತುರ ಇಲ್ಲವೇ ಇಲ್ಲ ಅಂತಂದ್ರೆ ತಪ್ಪಾಗಲಾರದು. ತಾಯಿ ತೀರಿಕೊಂಡಾಗಲೂ ಸಹ ಕರ್ತವ್ಯ ಪ್ರಜ್ಞೆ ಮೆರೆದಂತಹ ಕಿಚ್ಚ ಅನಾರೋಗ್ಯದಲ್ಲೂ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ನೈಟ್ ಪೂರ ಮ್ಯಾಕ್ಸ್ ಚಿತ್ರೀಕರಣದಲ್ಲಿ ಭಾಗಿಯಾಗಿ ಮತ್ತೆ ರೆಸ್ಟ್ ಇಲ್ಲದೆ ಹಗಲೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕಾರ್ಯ ನಿರ್ವಹಿಸಿದ್ದಾರೆ. ಹೀಗಾಗಿಯೇ ಕಿಚ್ಚನನ್ನ ಕಳೆದುಕೊಳ್ಳಲು ಇಚ್ಛಿಸದ ಕಲರ್ಸ್ ಕನ್ನಡ ಟೀಮ್ ಈ ಬಾರಿಯೂ ಸಹ ಬಿಗ್ ಬಾಸ್ ಸೀಸನ್ 12ನ್ನ ಹೋಸ್ಟ್ ಮಾಡೋಕೆ ಕಿಚ್ಚನನ್ನ ಒಪ್ಪಿಸುವಲ್ಲಿ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬಹುದು. ಹೊಸ ಸೀಸನ್ಗೆ ಬಾಸ್ ಆಗೋಕೆ ಓಕೆ ಅಂದಿರುವಂತಹ ಕಿಚ್ಚ ಒಂದಷ್ಟು ಕಂಡೀಷನ್ನ ಹಾಕಿದ್ದಾರೆ. ಅದೇನಪ್ಪಾ ಅಂತ ಅಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕು. ಬಿಗ್ ಮನೆ ಇತರೆ ಭಾಷೆಯ ಮನೆಗಳಿಗಿಂತ ಕಲರ್ಫುಲ್ ಆಗಿರಬೇಕು. ಒಂದೊಳ್ಳೆ ಲೀಗಲ್ ಟೀಮ್ ಕೂಡ ಇರಬೇಕು. ವಿವಾದದಿಂದ ಕಂಟೆಸ್ಟೆಂಟ್ಗಳನ್ನ ಅವಾಯ್ಡ್ ಮಾಡಬೇಕು. ಹೀಗೆ ಒಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಅದಕ್ಕೆಲ್ಲ ಓಕೆ ಅಂದಿರುವಂತಹ ಕಲರ್ಸ್ ವಾಹಿನಿ ಒಂದೊಳ್ಳೆ ಗುಡ್ ನ್ಯೂಸ್ ನೀಡುವಂತಹ ಧಾವಂತದಲ್ಲಿದೆ ಅಂತಾನೆ ಹೇಳ್ಬೋದು. ಅಂದ್ಹಾಗೆ ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ಜುಲೈನಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಜೊತೆಗೂಡಿ ಸ್ವತಃ ಕಲರ್ಸ್ ಕನ್ನಡ ಟೀಮ್ ಸೀಸನ್ 12ರ ಬಗ್ಗೆ ಸುದ್ದಿಗೋಷ್ಠಿ ಮುಖೇನ ಅಧಿಕೃತವಾಗಿ ಅನೌನ್ಸ್ ಮಾಡಲಿದೆ ಅಂತಾನೆ ಹೇಳ್ಬೋದು. ಆಗಸ್ಟ್ನಿಂದಲೇ ಬಿಗ್ ಬಾಸ್ ಮನೆಯ ಅಸಲಿ ಆಟ ಶುರು ಮಾಡೋ ಯೋಜನೆಯಲ್ಲಿದೆ. ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ ಮನೆಯಲ್ಲಿಯೂ ಮ್ಯಾಕ್ಸಿಮಮ್ ಮನರಂಜನೆಯನ್ನ ನೀಡಿದ್ರು ಕಿಚ್ಚ ಸುದೀಪ್ ಅವರು. ಅದೇ ರೀತಿ ಈ ಬಾರಿಯೂ ಕೂಡ ಬಿಲ್ಲ ರಂಗ ಭಾಷಾ ಸಿನಿಮಾದ ಜೊತೆಯಲ್ಲಿಯೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ.
ಅದೇನೇ ಇರ್ಲಿ, ಕಿಚ್ಚ ಬಿಗ್ ಬಾಸ್ಗೆ ಓಕೆ ಅಂದಿರೋದಕ್ಕೆ ಇಡೀ ಕರುನಾಡೆ ಬಾದ್ಶಾ ಕಿಚ್ಚನಿಗೆ ಜೈ ಅಂತಿದೆ ಅಂತಂದ್ರೆ ತಪ್ಪಾಗಲಾರದು. ನೀವು ಕೂಡ ಬಿಗ್ ಬಾಸ್ನ ಫ್ಯಾನಾ? ಹಾಗೆ ಕಿಚ್ಚ ಸುದೀಪ್ ಅವ್ರನ್ನ ಈ ಬಾರಿಯೂ ನಿರೂಪಕರಾಗಿ ನೋಡಲು ಇಷ್ಟಪಡ್ತೀರಾ ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.